ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಪ್ಪ? ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಒಂದು 2 ವಾರ ಆಯಿತು ಗುರು. ಡಿ ಬಾಸ್, ರೇಣುಕಾಸ್ವಾಮಿ ಹಂಗೆ ಹೊಡೆದ್ರಂತೆ, ಹಿಂಗೆ ಕೊಲೆ ಮಾಡಿದ್ರಂತೆ, ಹಂಗೆ ಎಲ್ಲನೂ ನೋಡಿದ್ವಿ. ಎಷ್ಟಂತೂ ನೋಡೋದು, ನೋಡಿ ಒಂಥರ ತಲೆ ತೆಚ್ಕೋಬೇಕು ಆ ಥರ ಆಗಿದೆ. 2 ವಾರ ಆಯಿತು. ಡಿ ಬಾಸು, ರೇಣುಕಾಸ್ವಾಮಿ ಅದು ಇದಂತೆ ನ್ಯೂಸ್ ಚಾನಲಲ್ಲಿ ಹಾಕಿ ರುಬ್ತಾ ಇದ್ದಾರೆ. ನಿಜ, ಅದನ್ನು ನಾನು ಒಪ್ಕೊಳ್ತೀನಿ. ತಪ್ಪು ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಖಂಡಿತವಾಗ್ಲೂ. ಆದರೆ ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಈ ರೇಣುಕಾಸ್ವಾಮಿ ಅವ್ರ ಬಗ್ಗೆ. ಅವರು ಮಾಡಿರೋ ಕೆಲಸ ಯಾವ ಥರ ಇದೆ ಅಂದರೆ, ಎಂಥ ಕೆಟ್ಟ ಕೆಲಸ ಅವ್ರು ಮಾಡಿದ್ದಾರೆ ಅಂದರೆ, ನಿಮ್ಗೆಲ್ರಿಗೂ ಗೊತ್ತು. ರೀಸೆಂಟಾಗಿ ಬಿಗ್ ಬಾಸ್ ಸೀಸನ್ 10ಗೆ ಅವರು ಚೈತ್ರ ರಂಗಸ್ವಾಮಿ ಅಂತ ಒಬ್ಬರು ಕಂಟೆಸ್ಟೆಂಟ್ ಬಂದರೆ ಅವರು ಸೆಲೆಕ್ಟ್ ಆಗಲಿಲ್ಲ. ವೋಟಿಂಗಲ್ಲಿ ರಿಜೆಕ್ಟ್ ಆಗಿಬಿಟ್ರು. ಅದೇ ಓಟು ಅವ್ರಿಗೆ ಜನ ಮಾಡಲಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಆಗಿಬಿಟ್ರು. ಅವರು ಸೆಲೆಕ್ಟ್ ಆಗಿರಲಿಲ್ಲ ಬಿಗ್ ಬಾಸಲ್ಲಿ. ಅವ್ರಿಗೆ ಈ ರೇಣುಕಾಸ್ವಾಮಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವ್ರದ್ದು ಒಂದಲ್ಲ 4-5 ಫೇಕ್ ಅಕೌಂಟ್ಸ್ ಇದೆ. ಆ ಫೇಕ್ ಅಕೌಂಟ್ಸಲ್ಲಿ ಒಂದು ಅಕೌಂಟಿಂದ ಈ ಚೈತ್ರ ರಂಗಸ್ವಾಮಿ ಅನ್ನೋರಿಗೆ, ಅದೇ ಏನು ಪವಿತ್ರ ಗೌಡ್ರಿಗೆ ಆಗಿತ್ತು ಸೇಮ್ ಸಿಚುವೇಶನ್ನು, ಸೇಮ್ ಕೆಟ್ಟ ಕಮೆಂಟ್ಸು. ಪವಿತ್ರ ಗೌಡ್ರಿಗೆ ಏನು ಸಿಚುವೇಶನ್ ಆಗುತ್ತೋ ಅದೇ ಸಿಚುವೇಶನ್ನು ಈ ಚೈತ್ರ ರಂಗಸ್ವಾಮಿ ಅನ್ನೋರಿಗೆ ಆಗಿದೆ. ಅವ್ರಿಗೆಲ್ಲ ಇನ್ನೂ ಬೇಕಾದ ಜನ ಈಗ ಹೊರಗಡೆ ಬರ್ತದೆ ಆ ವಿಷಯ. ಇವ್ರು ಮಾಡಿರೋ ಎಂಥ ಕೆಲಸ ಅಂದರೆ, ಅದು ಹೇಳ್ಕೊಳಕ್ಕೆ ಒಂಥರ ನಾಚಿಕೆ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಕೆಟ್ಟದಾಗಿ ಒಂದು ಹೆಣ್ಮಗಳಿಗೆ ಕಮೆಂಟ್ ಮಾಡೋದು, ಅದನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟ್ ಸಿನಾರಿಯೋ ಏನ್ ನಡೀತಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಎಲ್ರಿಗೂ ತುಂಬಾನೇ ಡಿಸ್ಟರ್ಬ್ ಆಗಿದೆ. ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ. ಆ ದೇವರು ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡ್ಲಿ. ಆದ್ರೆ ರೇಣುಕಾಸ್ವಾಮಿ ಅವ್ರು ಏನಿದ್ದಾರೆ, ಅವರು ಇನ್ನ 1-2-3 ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು. ಅದಕ್ಕೆ ಮಾರ್ಚ್ ಅಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು. ಅಂಡ್ ಅವರ ಒಂದು ಅಕೌಂಟ್ ಈ ಹೆಸರಲ್ಲಿತ್ತು, Gautam_KS_1990 ಅಂತ. ನಾನು ಒಂದು ನ್ಯೂಸ್ ಅಲ್ಲಿ ನೋಡಿದೆ, ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಬ್ಸೀನ್ ಮೆಸೇಜಸ್ ಗಳನ್ನ ಇನ್ನ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ. ಸೊ ನನ್ಗೆ ಏನೋ ಒಂದು ಡೌಟ್ ಇತ್ತು. ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದ್ದಾರೆ ಅಂತ ವೈಲೇಷನ್ ಆಗುತ್ತೆ. ಸೊ ಆ ರೀತಿ ಒಂದು ನನಗೆ ಡಿಕ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂಡ್ ಪಿಕ್ಚರ್ಸ್ ಆಗಲಿ, ಮ್ಯಾಸ್ಟರ್ಬೇಷನ್ ವಿಡಿಯೋಸ್ ಆಗಲಿ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಆ ಅಕೌಂಟ್ ನ ಬ್ಲಾಕ್ ಮಾಡ್ತೀನಿ. ಸೊ ನನಗೆ ಈ ಒಂದು ಅಕೌಂಟ್ ನೋಡಿದಾಗ, ಇದು ಅಕೌಂಟ್ ಎಲ್ಲೋ ನೋಡಿದೀನಿ ಅನ್ನೋ ತರ ನೆನ್ಪು ಬಂತು. ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಅವ್ರ ಅಕೌಂಟ್ ಇದೆ. ಕಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಒಂಥರ ಅಸಹ್ಯ ಆಗ್ಬಿಡುತ್ತೆ. ಯಾಕಂದರೆ ಇಷ್ಟೊಂದು ಅಂದರೆ ಕಮೆಂಟ್ ಮಾಡ್ತಾರೆ. ಇಷ್ಟ ಅಂದ್ರೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಈಗಂಥದ್ದು ಒಂಥರ ಟ್ರೆಂಡ್ ಆಗಿ ತೊಗೊಂಡಿದ್ದಾರೋ, ಈಗಿನ ಜನತೆ ಯಾವ ಥರದನ್ನು ತೊಗೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಇವರು ಒಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟಿದ್ರು. ಇವರು ಕಮೆಂಟ್ ಮಾಡೋದ್ರಲ್ಲಿ ಅದು ಕೆಟ್ಟದಾಗ ಅಸಭ್ಯವಾಗಿ ಕಮೆಂಟ್ಸ್ ಮಾಡಿದಾರಂತೆ. ಅವ್ರು ಹೇಳ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತ ಅಂದರು ಚೈತ್ರ ರಂಗಸ್ವಾಮಿ ಅವರು. ಮತ್ತು ಇನ್ನೊಂದು 4-5 ಜನ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ ಖಂಡಿತವಾಗ್ಲೂ. ಇವ್ರದ್ದು ಒಂದು ಗೌತಮನ ಒಂದು ಅಕೌಂಟ್ ಇದೆ. ಆ ಅಕೌಂಟಿಂದ ಇವ್ರಿಗೆ ಮೆಸೇಜ್ ಮಾಡಿದ್ದು, ಈ ಯಾರಿಗೆ ರಂಗಸ್ವಾಮಿ ಅವ್ರಿಗೆ, ಇನ್ನೂ ಬೇರೆಯವರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ. ಅದು ಅವ್ರದ್ದು ಒಂದು 4-5 ಅಕೌಂಟ್ ಇದೆ. ಎಲ್ರಿಗೂ ಇದೇ ಥರ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು, ಅದು ಇದು ಪ್ರೈವೇಟ್ ಪಾರ್ಟ್ಸ್ದು ಫೋಟೋ ಕಳಿಸೋದು, ಈ ಥರ ಎಲ್ಲ ಕೆಟ್ಟದಾಗೆಲ್ಲ ಮಾಡಿದ್ದಾರೆ. ನಾನು ನಿಮ್ಗೆಲ್ರಿಗೂ ಕೇಳೋದು, ನಾನು ಎಲ್ರಿಗೂ ಪ್ರಶ್ನೆ ಮಾಡೋದೊಂದು ಅಂದರೆ, ಡಿ ಬಾಸ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಮಾತಾಡೋಕೆ ನಂಗೆ ಆಗಲ್ಲ. ಯಾಕಂದರೆ ಡಿ ಬಾಸ್ ತಪ್ಪು ಮಾಡಿದರೆ ಖಂಡಿತವಾಗ್ಲೂ, ತಪ್ಪು ಮಾಡಿದ್ರೆ ಯಾರಲ್ಲಿ ಕಾನೂನು ಮುಂದೆ ತಲೆ ಬಾಗಬೇಕು, ಶಿಕ್ಷೆ ಆಗುತ್ತೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿದೆ. ಆದರೆ ಇವ್ರು ಮಾಡಿರೋದೇನು ಒಳ್ಳೆ ಕೆಲಸನ ಅಲ್ಲ. ಇಷ್ಟೊಂದು ಒಂದು ಹೆಣ್ಣುಮಗಳಿಗೆ ಇದು ಯಾವ ಥರ ಅಂದರೆ, ದೈಹಿಕವಾಗಿ ಯಾವ ಒಂದು ರೇಪ್ ನಡೆಯುತ್ತಲ್ಲ, ಆದರೆ ಅದೇ ಒಂದು ಇದರಲ್ಲಿ ಬಂದ್ಬಿಡುತ್ತೆ. ಇದು ಮಾನಸಿಕವಾಗಿ ಒಂದು ರೇಪ್ ಅನ್ನೋ ಥರ. ಯಾಕಂದರೆ ಸೆಕ್ಸುವಲ್ ಹರಾಸ್ಮೆಂಟ್ಸು, ಫೋಟೋಸು, ವೀಡಿಯೋಸು, ಪ್ರೈವೇಟ್ ಪಾರ್ಟ್ಸ್ ಫೋಟೋಸು, ಇದನ್ನೆಲ್ಲ ಒಂದು ಹೆಣ್ಣು ಮಗಳಿಗೆ ನಾನು ಈಗಲೇ ನಿಮ್ಗೆಲ್ಲರೂ ಪ್ರಶ್ನೆ ಮಾಡೋದೊಂದು, ಡಿ ಬಾಸ್ ಅಷ್ಟು ಕೆಟ್ಟದನ ಮಾಡಿದ್ದಾರೆ, ಅವ್ರು ಹಂಗೆ ಮಾಡಿದರೆ, ಹಿಂಗೆ ಓಡೋರು, ಅಲ್ಲಿ ಓಡೋರು, ಸಿಗರೇಟಿಂದ ಸೂಟ್ರು ಅಂತ ಏನೇನೇನೋ ಆಗ್ತೀರ. ಅದು ನಿಜಾನೋ ಸುಳ್ಳ ನನಗೆ ಯಾವುದು ಗೊತ್ತಿಲ್ಲ. ಆದರೆ ಈ ರೇಣುಕಾಸ್ವಾಮಿ ಅವ್ರು ಮಾಡಿರೋದು ಇದು ತಪ್ಪ ಸರಿ? ನೀವೇ ಹೇಳ್ಬೇಕು, ಜನಗಳೇ ಡಿಸೈಡ್ ಮಾಡಬೇಕೀಗ. ಯಾಕಂದರೆ ಒಂದು ಹೆಣ್ಮಗಳಿಗೆ, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ. ನಾನು ಏನು ಹೇಳೋದು, ನಿಮ್ಮ ಅಕ್ಕ, ತಂಗಿ, ಅಮ್ಮ, ಹೆಂಡತಿ ಯಾರಿಗಾದರೂ ಇಂಥ ಕೆಟ್ಟದಾಗಿ ಇರೋ ಕಮೆಂಟ್ ಬಂದರೆ ನೀವು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಇದ್ರ ಬಗ್ಗೆ ತುಂಬಾ ನೋಡಿದ್ದೆ. ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ. ಯಾಕಂದರೆ
ಇರಲಿ ಎಲ್ಲ ನಮಗೆ ಇಲ್ಲಿ ಪೂರ್ತಿ ಅಂತ ನಾನು ಸುಮ್ಮನೆ. ಆದರೆ ಈ ಒಂದು ವಿಡಿಯೋಸ್ ಹೊರಗಡೆ ಬರ್ತಾ ಇತ್ತಲ್ಲ ಅವನಿಗೆ ತುಂಬಾ ಇದಂದ್ಬಿಡ್ತು. ಏನಪ್ಪ ಒಬ್ಬ ಮನುಷ್ಯ ಇವ್ರಿಗೆ ಈ ಥರ ವ್ಯಕ್ತಿನ ಇಷ್ಟೊಂದು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿ ಈ ಥರ ಒಂದು ಹೆಣ್ಣು ಮಗಳಿಗೆ ಅಂತ ನನಗೆ ಅನ್ಸೋಕೆ ಶುರು ಆಯಿತು. ಅದ್ರ ಬಗ್ಗೆನೇ ನಾನು ಅದಕ್ಕೆ ಈ ವಿಷಯ ಎತ್ಕೊಳ್ಳೋಕೆ ಶುರು ಮಾಡಿದೆ. ನಾನು ತಿಳ್ಕೊಂಡ್ಬಿಟ್ಟೆ ಮಾತಾಡ್ತಾ ಇರೋದು. ಇಲ್ಲ ಒಂದು ಹೆಣ್ಣು ಮಗಳಿಗೆ, ಒಂದು ನಾರ್ಮಲ್ ಆಗಿರೋ ಹೆಣ್ಮಗಳ ಅಥವಾ ಯಾರೋ ಒಂದು ಹೆಣ್ಣು ಮಗಳಿಗೆ ಈ ಥರ ಅವರ ಅಕೌಂಟಿಂದ ಕೆಟ್ಟದಾಗಿ ಪದೇ ಕಮೆಂಟ್ಸ್ನ ಮಾಡ್ತಾಯಿದ್ರೆ, ಅಸಭ್ಯವಾಗಿ ಮೆಸೇಜಸ್ನ ಮಾಡ್ತಾಯಿದ್ರೆ, ಅಸಭ್ಯವಾಗಿ ಅದರ ಫೋಟೋಸ್ನ ಕಳಿಸ್ತಾಯಿದ್ರೆ ಆ ಹೆಣ್ಮಗಳು ಯಾವ ಥರ ಹೇಳ್ಕೊಳ್ಬೇಕು ನೀವು ಹೇಳಿ? ಅಥವಾ ಇವರಿಗೆ ಏನು ಶಿಕ್ಷೆ ಕೊಡಬೇಕು ನೀವೇ ಹೇಳಿ? ನಿಜವಾಗ್ಲೂ ನಾನು ಹೇಳ್ತೀನಿ, ನಿಜವಾಗ್ಲು ಒಬ್ಬರನ್ನ ಪ್ರಾಣ ತೆಗೆಯುವಂಥ ಹಕ್ಕಿ ಯಾರಿಗಿಲ್ಲ. ನಿಜ, ನಾನು ಒಪ್ಕೊಳ್ತೀನಿ. ಆದರೆ ಪದೇ ಒಂದು ಹೆಣ್ಣು ಮಕ್ಕಳಿಗೆ ಈ ಥರ ಕೆಟ್ಟದಾಗಿರೋ ಕಮೆಂಟ್ನ ಕಳಿಸಿದ್ರೆ ಆ ಹೆಣ್ಮಗಳು ಎಷ್ಟು ನೊಂದ್ಕೊಳ್ಬೇಡ ಅವ್ರ ಜೀವಕ್ಕೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಇದನ್ನು ನೋಡಿದ್ರೆ. ಯಾಕಂದರೆ ಇದ್ರ ಬಗ್ಗೆ ಯಾವ ಥರ ಮಾತಾಡ್ಬೇಕಂತ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ. ನಾನು ಎಲ್ರಿಗೂ ಒಂದೇ ವಿಷಯನ ಕೇಳೋದು, ದೀಪಾಸ್ ತಪ್ಪು ಮಾಡಿದ್ರಂತ ಅಷ್ಟೆಲ್ಲ ತೋರಿಸಿದ್ರಲ್ಲಪ್ಪ ನೀವು. ಈ 24 hours ಲೈವ್ ಮಾಡಿದ್ರಿ, ಅವ್ರ ಬಗ್ಗೆ ಎಪಿಸೋಡ್ ಮೇಲೆ ಎಪಿಸೋಡ್ ಆಗಿರೋ ಟೈಟಲ್ನ 100 ಸಾರಿ ಆಗಿಬಿಟ್ಟು ಹಂಗೆ ಹಿಂಗೆ ಡಿ ಗ್ಯಾಂಗ್, ಡಿ ಪುಡಾರಿಗಳು, ಡಿ ರೌಡಿಗಳು ಅಂತ ಏನೇನೇನೇನೋ ಮಾಡಿದ್ರಿ. ಓಕೆ, ಅದೇ ಥರ ಈ ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ಕೂಡ ತೋರಿಸ್ರಿ. ಲೈವ್ ಮೇಲೆ ಲೈವ್ ಮಾಡಿ, ಹೆಡ್ಲೈನ್ಸ್ ಮೇಲೆ ಹೆಡ್ಲೈನ್ಸ್ ಹಾಕಿ, ಎಪಿಸೋಡ್ ಮೇಲೆ ಎಪಿಸೋಡ್ಸ್ ಹಾಕಿ. ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕು, ಎಲ್ಲರೂ ಎಚ್ಚೆತ್ಕೊಳ್ಬೇಕಲ್ಲ ಈ ವಿಷಯದ ಬಗ್ಗೆ. ಎಲ್ಲರ ಮನೇಲಿ ಹೆಣ್ಮಕ್ಳು ಇರುತ್ತೆ. ಆ ಹೆಣ್ಮಗಳಿಗೆ ಈ ಥರ ಕಮೆಂಟ್ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತಿದ್ದೀರಾ? ಅಥವಾ ನಿಮ್ಮ ಮನೇಲಿ ಬಿಡ್ತಿದ್ದೀರಾ? ಅಥವಾ ನಮ್ಮ ಮನೇಲಿ ಆದರೆ ನಮ್ಮ ಮನೆ ನಾವು ಬಿಡ್ತಿದ್ವೋ ಸುಮ್ಮನೆ? ಯಾರು ಖಂಡಿತವಾಗ್ಲೂ ಬಿಡಲ್ಲ. ಒಂದು ಹೆಣ್ಮಕ್ಳ ಮೇಲೆ ಆದಮೇಲೆ ಆ ಮನೆಯಲ್ಲಿರೋ ಗಂಡು ಮಕ್ಕಳು ಸುಮ್ಮನೆ ಅಂತೂ ಇರೋದಿಲ್ಲ. ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಶಿಕ್ಷೆ ಕೊಡ್ತಾರೆ. ಈ ವಿಷಯದ ಬಗ್ಗೆ ಎಲ್ಲರೂ ಕೂಡ ಮಾತಾಡಿ ಕಮೆಂಟ್ಗಳು ಹಾಕಿ ಇದ್ರ ಬಗ್ಗೆ ಇವ್ನು ಮಾಡಿರೋದು ಸರಿನಾ ತಪ್ಪಾ ಅಂದ್ಬಿಟ್ಟು. ಯಾಕಂದರೆ ಅದು ಎಲ್ರಿಗೂ ಅರ್ಥ ಆಗಿರುತ್ತೆ. ಹೆಣ್ಮಕ್ಳು ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಭಾವನೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಹೇಳ್ತಾ ಇರೋದು ಒಂದೇ ಪ್ರಶ್ನೆ, ಇದನ್ನು ಕೂಡ TV ಚಾನಲ್ಗಳು ಹಾಕಿ, ನ್ಯೂಸ್ಗಳಲ್ಲಿ ಹಾಕಿ, ಇದನ್ನು ಪ್ರಶ್ನೆ ಮಾಡಿ, ಲೈವ್ ಮೇಲೆ ಲೈವ್ ಮಾಡಿ ಇದು ಸರಿನಾ ತಪ್ಪಂತ ನೀವೇ ಹೇಳಿ ಜನಗಳಿಗೆ. ಯಾಕಂದರೆ ಇಂಥವ್ರು ಇನ್ನೂ 100 ಜನ ಉಟ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನು ಇಲ್ಲೇ ಮುಗಿಸ್ಬಿಡ್ಬೇಕು ಈ ಕಥೆನ. ಯಾಕಂದರೆ ಇಂಥವ್ರು ಯಾರೂ ಕೂಡ ಈ ಥರ ಇನ್ನು ಮುಂದೆ ಮೆಸೇಜಸ್ನೇ ಮಾಡಬಾರ್ದು. ಆ ಥರ ಜನರಿಗೆ ತೋರಿಸಿ ನೀವು ಈ ಥರ ಎಲ್ಲ ಮಾಡಿದ್ರು ಇವರು ಮೊದಲು ಇಷ್ಟೊಂದು ಹೆಣ್ಮಕ್ಳಿಗೆ ಹಂಗೆಲ್ಲ ಅಂದ್ಬಿಟ್ಟು. ಹಂಗಾದರೆ ಒಂದು ನ್ಯಾಯ ಸಿಕ್ಕಂಗಾಗುತ್ತೆ ಈ ಕೇಸ್ಗೆ. ಖಂಡಿತ ತಪ್ಪು ಯಾರು ಮಾಡಿದ್ರು ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ ಆಗಲಿ. ಯಾಕಂದರೆ ಕಾನೂನು ಮುಂದೆ ನಾವು ತಲೆ ಬಾಗಬೇಕು, ನೀವು ತಲೆ ಬಾಗಬೇಕು, ಎಲ್ಲರೂ ತಲೆ ಬಾಗಲೇಬೇಕು. ಆದರೆ ಇವ್ರು ಮಾಡಿರೋದೇನು ಒಳ್ಳೆಯ ಕೆಲಸನ? ಅದ್ರ ಬಗ್ಗೆ ಪ್ರತಿಯೊಬ್ಬರು ತೋರಿಸಿ, ಪ್ರತಿಯೊಬ್ಬರು ಮಾತಾಡಿ ಕನ್ನಡ ಜನತೆ ಎಲ್ಲರೂ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ಧ್ವನಿ ಎತ್ತಬೇಕು. ಯಾಕಂದರೆ ಒಂಥರ ಈ ಇನ್ಸ್ಟಾಗ್ರಾಮ್ ತೆಗೆದ್ರೆ ಕೆಳಗಡೆ ಕಮೆಂಟ್ ನೋಡೋಕೆ ಹೋದರೆ ಒಬ್ಬೊಬ್ರದ್ದು ಅದು ನೋಡೋದಕ್ಕಾಗಲ್ಲ. ಅಷ್ಟೊಂದು ಕೆಟ್ಟದಾಗಿ ಮಾಡಿರ್ತಾರೆ, ಅಷ್ಟೊಂದು ಅಶ್ಲೀಲವಾಗಿ ಮಾಡಿರ್ತಾರೆ. ಆದರೆ ಇವರು ಅದಕ್ಕಿಂತ ಒಂದು ಸ್ಟೆಪ್ ಮೇಲ್ಗಡೆ ಹೋಗ್ಬಿಟ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದಾರಂತೆ. ಬೇಕಾದ್ರೆ ನಾನು ಲಾಸ್ಟಲ್ಲೇ ವೀಡಿಯೋ ಹಾಕಿರ್ತೀನಿ. ಯಾರೋ ಒಬ್ಬರು ಲೇಡಿದ್ದು ಸುಮಾರು 4-5 ಜನ ಮಾಡಿದ್ದಾರೆ ಈ ಥರ ನಾನು ಕಮೆಂಟ್ಸ್ ಬಂದಿದೆ, ಈ ಒಂದು ಅಕೌಂಟಿಂದ ನಾನು ಬ್ಲಾಕ್ ಮಾಡಿದ್ದೆ ಅಂತ. ನಾನು ಹೇಳಿಲ್ವಾ, ಅದು ಫಿಸಿಕಲಿ ರೇಪ್ ಆದರೆ ಇದು ಮೆಂಟಲಿ ರೇಪ್ ಅಂತ. ಯಾಕಂದರೆ ಒಂದು ಹೆಣ್ಮಗಳಿಗೆ ಅದು ಹೇಳೋಕ್ಕಾಗಲ್ಲ ಬಿಡಿ ಫೀಲಿಂಗ್ಸು. ಇದಕ್ಕೆ ಈ ಕೇಸ್ಗೆ ನ್ಯಾಯ ಸಿಗಬೇಕಂದ್ರೆ ಇವ್ರು ಮಾಡಿರೋದು ತಪ್ಪು ಅಂತ ತೋರಿಸಿ ಎಲ್ಲರೂ ಕೂಡ. ಬಗ್ಗೆ ನೀವೆಲ್ಲರೂ ಮಾತಾಡಿ ಫೈನಲ್ ಆಗಿ. ಯಾಕಂದರೆ ಇಂಥ ಘಟನೆಗಳು ಇನ್ನು ಮುಂದೆ ನಡೀಬಾರ್ದು ಅಂದರೆ ಇದನ್ನು ಇಲ್ಲೇ ಸ್ಟಾಪ್ ಮಾಡಬೇಕು. ವಿಡಿಯೋಗಳಲ್ಲಿ ಇದು ನಿಮ್ಮ ಕೈಯಲ್ಲಿದೆ, ಈ ಪವರ್ನ ಉಪಯೋಗಿಸಿ ಇವ್ರು ಮಾಡಿರೋ ತಪ್ಪನ್ನು ಜನಗಳಿಗೆ ತೋರಿಸಿ ಸರಿಯಾದ ರೀತಿಯಲ್ಲಿ. ಅದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ನೋಡಿ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲಿ ತಪ್ಪಿದೆಯೋ ಅಲ್ಲಿ ನಾನು ಧ್ವನಿ ಎತ್ತೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಲಾಸ್ಟಲ್ಲಿ ಒಬ್ಬರದ್ದು ವಿಡಿಯೋ ಹಾಕಿರ್ತೀನಿ, ಅವ್ರ ವಿಡಿಯೋಸು ನೋಡಿ ಚೆನ್ನಾಗಿದ್ದು. ಯಾಕಂದರೆ ಅವರು ಆಗಿರೋಂಥ ಅನುಭವ ಅವ್ರು ಹೇಳ್ಕೊಂಡಿದ್ದಾರೆ. ಇವರು ಏನೇನು ಮಾಡಿದ್ದಾರೆ, ಏನು ಎಷ್ಟು ಕೆಟ್ಟದ ಕಮೆಂಟ್ ಮಾಡಿದ್ದಾರೆ ಅಂತ. ತುಂಬ ಜನ ಮಾಡಿದ್ದಾರೆ. ಇನ್ಸ್ಟಾಲ್ ನೀವು ಉಪಯೋಗಿಸೋರು ಇದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ. ಆದರೂ ಒಂದು ವಿಡಿಯೋ ಹಾಕಿರ್ತೀನಿ ನೋಡಿ ಲಾಸ್ಟಲ್ಲಿ ನೀವು. ಫೈನಲಿ ಈ ವಿಡಿಯೋ ಮುಗಿಸೋದಕ್ಕೆ ನಾನು ಇಷ್ಟಪಡ್ತೀನಿ.